ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳು ಎಲ್ಲರೂ ಸಂತೋಷದಿಂದ ಇದ್ದೀರಾ ಎಂದು ನನಗೆ ಗೊತ್ತು. ಯಾರೂ ಹೇಳಬಾರದು ಸಂತೋಷವಾಗಿಲ್ಲ ಸಿಸ್ಟರ್. ಇಲ್ಲ, ಸಂತೋಷ ಇದೆ, ಅದನ್ನು ನೀವು ರಿಸೀವ್ ಮಾಡಿಕೊಳ್ಬೇಕು ಅಷ್ಟೇ. ಬನ್ನಿರಿ ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೆ ಎಂದು ಪರಿಶುದ್ಧಾತ್ಮನನ್ನು ವೆಲ್ಕಮ್ ಮಾಡಿ ನಾವು ಇದಕ್ಕೆ ಮುಂದೆ ಹೋಗೋಣ. ಅರ್ಥ ಆಯಿತಾ? ಬನ್ನಿರಿ. ಯೋಹಾನ, ಎಲ್ಲರೂ ಸತ್ಯವೇದ ತೆಗೆದುಕೊಂಡು ಯೋಹಾನ, ಅದು ಯಾವ ಚಾಪ್ಟರ್ ಆದಮೇಲೆ ಅಂದರೆ ಲೂಕ ಆದಮೇಲೆ ಯೋಹಾನ ಅಂತ ಬರುತ್ತದೆ. ಯೋಹಾನ 9:1-12 ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಆದರೆ ಇದರ ಪೀಠಿಕೆ ಏನಂತ ಹೇಳಿದ್ರೆ, ದೇವರು ಕುರುಡನಿಗೆ ಕಣ್ಣು ತೆರೆದೆದ್ದು. ಬನ್ನಿರಿ, ಇದರ ಅರ್ಥ ಏನೆಂದು, ಇದರಿಂದ ನಮಗೆ ಯಾವ ಬಿಡುಗಡೆಗಳು ಕಾಣುತ್ತದೆ. ನಮ್ಮ ಕಣ್ಣುಗಳು ಮಂಕಾಗಿದ್ದರೆ ಎಲ್ಲ ಕರ್ತನ ಕರದಲ್ಲಿ ಒಪ್ಪಿಸಿಬಿಡ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. 1:2 ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಯೋಹಾನ 9:1-2. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ನೋಡಿ, ಒಬ್ಬ ಹುಟ್ಟು ಕುರುಡನನ್ನು ನೋಡಿ ತನ್ನ ಶಿಷ್ಯರೆಲ್ಲ ಕೇಳಿದ್ದು, ಇವನು ಕುರುಡನಾಗಿ ಬೇಕಾದರೆ ಇವರ ತಂದೆ ತಾಯಿಗಳು ಮಾಡಿರುವ ಪಾಪಗಳಿಂದ ಇವನು ಹುಟ್ಟಿದಾನಾ ಕುರುಡನಾಗಿ ಅಂತ ಕೇಳುವಾಗ ಯೇಸು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಇದಾಯಿತು. ನೋಡಿ, ಕೆಲವೊಂದು ಸಮಯದಲ್ಲಿ ನಮಗೆ ಉಪದ್ರವ ಬರುವುದುಂಟು. ನಿಮ್ಮ ಕುಟುಂಬದಲ್ಲಾಗಲಿ, ನನ್ನ ಕುಟುಂಬದಲ್ಲಾಗಲಿ, ನನ್ನ ಮೇಲಾಗಲಿ ಉಪದ್ರವ ಬರೋದುಂಟು. ಆಯಿತಾ? ಬಂದಿದ್ದರೆ ಸಂತೋಷ ಪಡ್ರಿ. ದೇವರ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ ಆ ಉಪದ್ರವಗಳು ಬಂದಿರೋದು. ದೇವರು ನಮಗೆ ಎಷ್ಟು ತಾಳ್ಕೊಳ್ಳೋಕ್ಕಾಗುತ್ತದೋ ಅಷ್ಟೇ ಉಪದ್ರವ ಕೊಡೋದು, ಹೆಚ್ಚಾಗಿ ಕೊಡೋದಿಲ್ಲ. ಯಾಕಂದರೆ ಆತನೇ ಸೃಷ್ಟಿಕರ್ತನು. ನಮ್ಮ ದೇವರು, ನಮ್ಮ ತಂದೆ ತಾಯಿ ಸಕಲವೂ ಆತನೇ ಆಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. ಮತ್ತೆ 9:4 ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನಮ್ಮ ಕೆಲಸಗಳೆಲ್ಲ ನಾವೇ ಮಾಡಿಕೊಳ್ಬೇಕು. ಹಗಲಾಗಲಿ ರಾತ್ರಿಯಾಗಲಿ ಅದು ಎಲ್ಲ ಕೆಲಸಗಳನ್ನು ಮಾಡ್ತದಲ್ಲ, ನಾವು ಅದೇ ರೀತಿಯಲ್ಲಿ ಮಾಡಿಕೊಳ್ಬೇಕು. 5 ಓದಿಕೊಳ್ಳೋಣ. ನಾನು ಅಂದರೆ ಏನು? ಯೇಸು ಸ್ವಾಮಿ. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರೆ, ನಾನು ಲೋಕದಲ್ಲಿರುವಾಗೆಲ್ಲ ಲೋಕಕ್ಕೆ ನಾನು ಬೆಳಕಾಗಿದ್ದೀನಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳ್ಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ನೋಡಿ, ಯೇಸು ಸ್ವಾಮಿ ಏನು ಮಾಡ್ತಾರೆ, ತನ್ನ ಎಂಜಿಲನ್ನು ಮಣ್ಣಿಗೆ ಹಾಕಿ ಅದು ಕಲಸಿ ಅವನ ಕಣ್ಣಿಗೆ ಇಟ್ಟು ಸಿಲೋವ ಕೊಳಕ್ಕೆ ಹೋಗಿ ನೀನು ತೊಳ್ಕೊ ಅಂತ ಹೇಳ್ತಾರೆ. ಅವನು ಅದೇ ಥರ ಹುಟ್ಟು ಕುರುಡ ಹೋಗಿ ತೊಳ್ಕೊಂಡಿದ್ದ ತಕ್ಷಣ ಅವನಿಗೆ ಕಣ್ಣುಗಳು ಬರುತ್ತದೆ, ಕಣ್ಣು ಕಾಣುತ್ತದೆ. ಅದರ ಅರ್ಥ ಏನು? ನಿನ್ನನ್ನು ಕಳಿಸಿಕೊಟ್ಟವನು ಅಂತ ಅರ್ಥ ಆಯಿತಾ? ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊ ಅಂತ ಹೇಳಿದ್ರೆ ನಿನ್ನನ್ನು ನಾನು ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಅರ್ಥ ಆಯಿತಾ? ಆಗ ಅವನು ತೊಳ್ಕೊಂಡಾಗ ಕಣ್ಣು ಹೊಂದಿದವನಾದನು. ಅರ್ಥ ನಂಬಿಕೆ. ಇದೆಲ್ಲ ನಡೆಯಬೇಕಾದರೆ ನಂಬಿಕೆ, ವಿಶ್ವಾಸ ಇರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ 9:8 ಓದಿಕೊಳ್ಳೋಣ. ಆಗ ನೆರೆಹೊರೆಯವರು ಅವನು ಭಿಕ್ಷುಗಾರನಾಗಿದ್ದದ್ದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಭಿಕ್ಷುಕನಲ್ಲವೇ ಅಂದರು. ಕೆಲವರು, ಹೌದು ಅವನೇ ಅಂದರು. ಇನ್ನು ಕೆಲವರು, ಅವನಲ್ಲ, ಅವನಾಗಿದ್ದಾನೇ ಅಂದರು. ಅವನಾದರೆ ನಾನೇ ಅವನು ಅಂದನು. ನೋಡಿದವರೆಲ್ಲ, ಈ ಇವನೇನಾ ಕುರುಡನಾಗಿದ್ದವನಲ್ಲವಾ ಅಂತ ಕೇಳುವಾಗ ಕೊನೆಗೆ ಎಲ್ಲ ಅವರವರು ಮಾತನಾಡಿಕೊಳ್ಳುವಾಗ ಕುರುಡ ಹೇಳ್ತಾ ಇರೋದು, ಅವನು ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ನೋಡಿ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು 9:10 ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬುವನು ಇದ್ದಾನಲ್ಲ,
ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೋ ಎಂದು ಹೇಳಿದನು. ನಾನು ಹೋಗಿ ತೊಳ್ಕೊಂಡೆನು, ಕಣ್ಣು ಬಂದವು ಅಂದನು. ಅವರು ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂದನು. ಯೇಸು ಸ್ವಾಮಿ, ನಿನಗೆ ಹೆಂಗೆ ಕಣ್ಣು ಬಂತು? ಆ ಜನರೆಲ್ಲ ಕೇಳ್ತಾ ಇದ್ದಾರೆ, ನಿನ್ನ ಕಣ್ಣು ಹೆಂಗೆ ಬಂತು? ಯೇಸು ಅಂತ ಒಬ್ಬನಿದ್ದಾನಲ್ಲ, ಅವನು ಮಣ್ಣಿನಲ್ಲಿ ಎಂಜಿಲು ಉದ್ದು ಕಲಸಿ ನನ್ನ ಕಣ್ಗಳಿಗಿಟ್ಟು ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊ ನೀನು ಅಂತ ಹೇಳಿದ್ರು. ನಾನು ತೊಳ್ಕೊಂಡೆ, ನನ್ನ ಕಣ್ಣುಗಳು ಬಂತು. ಅದನ್ನು ಕೇಳಿ ಅವನನ್ನು ಕೇಳಿದ್ದಕ್ಕೆ ಅವನು, ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ. ಪಾಪ ಕುರುಡನಾಗಿದ್ದಾಗ ನೋಡೋಕ್ಕಾಗಲಿಲ್ಲ, ಆಯಿತಾ. ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊಂಡಾಗ ಕಣ್ಣು ಬಂತು, ಆಗ ಯೇಸು ಸ್ವಾಮಿ ಮುಂದೆ ಇಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಕುರುಡ ಹೇಳ್ತಾ ಇರೋದು. ಈ ದಿನ ದೇವರ ಮಕ್ಕಳೇ, ಎಲ್ಲ ಆಶೀರ್ವಾದ ನಿಮಗಿದೆ, ಬಿಡುಗಡೆಗಳಿದೆ. ನಿಮ್ಗಾದರೂ ಅದನ್ನು ರಿಸೀವ್ ಮಾಡಿಕೊಳ್ಳದೆ ಕುರುಡರಾಗಿದ್ದೀರಾ. ಆ ಕುರುಡುತನ ನಿಮ್ಮನ್ನು ಬಿಟ್ಟು ಹೋಗಬೇಕು. ಅದೇನೇ ಈ ದಿನ ಈ ವಾಕ್ಯ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದರಲ್ಲಿ ಮನುಷ್ಯ ಕಣ್ಣಿದ್ದರೂ ಕುರುಡನಾಗಿರ್ತಾನೆ, ಕಣ್ಣಿಲ್ಲದವನು ಕುರುಡನಾಗಿರ್ತಾನೆ ಅಂತ ಇಲ್ಲಿ ವಾಕ್ಯ ಅರ್ಥ ಆಯ್ತಾ? ಕುರುಡನಿಗೆ ದೇವರ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ ದೇವರವನು ಹುಟ್ಟಿದಂದಿಗಿಂದ ಅವನು ಕುರುಡನಾಗಿದ್ದ. ಆದರೆ ನಮ್ಮಂಥ ಮನುಷ್ಯರು ಎಲ್ಲ ಆರೋಗ್ಯ, ಆಯಸ್ಸು, ಬಲ, ಶರೀರ, ಆತ್ಮ, ಪ್ರಾಣ, ಕಣ್ಣುಗಳು ಎಲ್ಲ ಒಳ್ಳೆಯದಾಗಿ ಕೊಟ್ಟಿರುವ ಮನುಷ್ಯನು ಕೆಲವೊಂದು ವಿಷಯಗಳಲ್ಲಿ ಕುರುಡನಾಗಿರ್ತಾನೆ. ಅದು ಏನು? ಅದು ನಿಮ್ಮ ಕುಟುಂಬಗಳಿಗೆ ಅನ್ವಯಿಸುತ್ತದೆ, ನಿಮ್ಮ ಉದ್ಯೋಗಗಳಲ್ಲಿ ಅನ್ವಯಿಸುತ್ತದೆ, ನಿಮ್ಮ ಆರೋಗ್ಯದಲ್ಲಿ ಅನ್ವಯಿಸುತ್ತದೆ. ಯಾವ ವಿಷಯದಲ್ಲಿ ನೀವು ಕುರುಡರಾಗಿದ್ದೀರಾ? ಪರಿಶುದ್ಧಾತ್ಮನ ಹತ್ರ ಕೇಳಬೇಕು. ಪರಿಶುದ್ಧಾತ್ಮನೇ, ನಿಮ್ಮ ಮುಂದೆ ತಗ್ಗಿಸ್ತೀನಿ, ನಾನು ಯಾವ ವಿಷಯದಲ್ಲಿ ಕುರುಡಲಾಗಿದ್ದೀನಿ, ನನ್ನೊಟ್ಟಿಗೆ ಮಾತನಾಡಪ್ಪ ಅಂತ ನೀವು ಕೇಳಬೇಕು. ಸಾಧ್ಯವಾದರೆ ಒಂದು ತುಪಾಸ ಇದ್ದು ಕೇಳಿ, ಖಂಡಿತವಾಗಲೂ ಪರಿಶುದ್ಧಾತ್ಮನ ಹೇಳ್ತಾರೆ. ಅದನ್ನು ನಿಮಗೆ ದರ್ಶನವಾಗಿಯೋ ಇಲ್ಲ ಮುಖಾಮುಖಿಯಾಗಿಯೋ ಮಾತಾಡಿ ಪರಿಶುದ್ಧಾತ್ಮನ ಹೇಳುವವನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಕುರುಡರಲ್ಲ, ನಾವು ಕಣ್ಣುಗಳನ್ನು ಕಾಣತಕ್ಕ ಹಾಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದು ಉಪದ್ರವಗಳಿಂದ ಸೋತು ಹೋಗಿ ಕುರುಡರಾಗಿದ್ದೇವೆ. ನಾವು ರಿಸೀವ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಆಶೀರ್ವಾದಗಳನ್ನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದು ಆಶೀರ್ವಾದ ಆರೋಗ್ಯ ವಿಷಯದಲ್ಲಿರ್ಬೋದು, ಉದ್ಯೋಗ ವಿಷಯದಲ್ಲಿರ್ಬೋದು, ಕುಟುಂಬದ ವಿಷಯದಲ್ಲಿರ್ಬೋದು, ಮಿನಿಸ್ಟ್ರಿ ವಿಷಯದಲ್ಲಿರ್ಬೋದು, ಯಾವುದರಲ್ಲೂ ಒಂದು ವಿಷಯದಲ್ಲಿ ನೀವು ಕುರುಡರಾಗಿದ್ದೀರಾ. ಆ ಕುರುಡುತನ ನೀಗಬೇಕು ಅಂತ ನೀವೇ ಕುಳಿತು ಪರಿಶುದ್ಧಾತ್ಮ ಹತ್ರ ಕೇಳಿ ಅದರಿಂದ ಬಿಡುಗಡೆ ನೀವು ಹೊಂದಿಕೊಳ್ಳಬೇಕೆನ್ನುವುದೇ ಕರ್ತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯಗಳ ಮೂಲಕವಾಗಿ ಕರ್ತನು ಖಂಡಿತವಾಗಲು ಪರಿಶುದ್ಧಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾರೆ. ಅರ್ಥ ಆಯ್ತಾ? ಸಂತೋಷವಾಗಿ ವಾಕ್ಯಗಳ ಮೂಲಕವಾಗಿ ನಾವು ಆಲಯಕ್ಕೆ ಹೋಗೋಣ. ಅರ್ಥ ಆಯ್ತಾ? ಈ ವಾಕ್ಯವನ್ನು ಬಿಡಬೇಡಿ, ವಾಕ್ಯ ಇಟ್ಟು ಕೇಳಿ ಪ್ರಾರ್ಥನೆ ಮಾಡಿ. ಅಪ್ಪ, ಆ ಕುರುಡನಿಗೆ ನೀನು ಕಣ್ಕೊಟ್ಟ, ಹುಟ್ಟು ಕುರುಡ, ನಾನು ಯಾವ ವಿಷಯದಲ್ಲಿ ನಾನು ಕುರುಡನಾಗಿದ್ದೀನಿ ಪರಿಶುದ್ಧಾತ್ಮನೇ, ನನ್ನೊಟ್ಟಿಗೆ ಮಾತನಾಡುವಂಥ ಈ ದಿನಗಳಲ್ಲಿ ನೀವು ಕೇಳಿ ಅದರಿಂದ ನೀವು ಆಚೆ ಬರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಾಧ್ಯವಾದರೆ ನಾನು ನಿಮಗೋಸ್ಕರ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ ಮಾಡ್ತೀನಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.